ಹಲೋ ಹಾಯ್ ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಅಕ್ಷತಾ. ನಾನು 3 ಡೇಸಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ರೀಸನ್ ಅಷ್ಟೇ, ನಾನು ಔಟ್ ಆಫ್ ಸ್ಟೇಷನಲ್ಲಿದ್ದೆ, ಅದರಿಂದ ಯಾವುದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಮ್ಮಮ್ಮ ನನಗೆ 2 ಟಾಸ್ಕ್ನ ಕೊಡ್ತಾರೆ. ಫಸ್ಟ್ ಟಾಸ್ಕ್ ಬಂದು ರಂಗೋಲಿ ಪ್ಯಾಚಸ್ ಆಗಿರುತ್ತೆ. ಸೆಕೆಂಡ್ ಟಾಸ್ಕ್ ಏನು ಅಂತ ನಾನು ನಿಮಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ರಂಗೋಲಿ ಪ್ಯಾಚಸ್ಗೆ ನಾನು ಯೂಸ್ ಮಾಡ್ಕೊತಿರೋ ಮೆಟೀರಿಯಲ್ ಬಂದು ಗ್ಲೂ, OHP ಶೀಟ್, ಅಕ್ರಲಿಕ್ ಕಲರ್, ರಂಗೋಲಿ ಪೌಡರ್. ಯಾಕಂದರೆ ನನ್ನ ಹತ್ರ ಸ್ಯಾಂಡ್ ಕಲರ್ಸ್ ಇರಲಿಲ್ಲ, ಅದರಿಂದ ನಾನು ರಂಗೋಲಿ ಪೌಡರ್ನ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಮಲ್ಟಿ ಕಲರ್ಸ್. ಇವಾಗೇನು ಆಷಾಢ ಮಾಸ ಶುರುವಾಗಿರೋದ್ರಿಂದ ಪೂಜೆಗಳು ಕೂಡ ತುಂಬಾ ಮಾಡೋದಿರುತ್ತೆ. ಸೊ ಅದರಿಂದ ಎವ್ರಿ ಟೈಮ್ ನಾವು ರಂಗೋಲಿ ಹಾಕೋದು ಕೂಡ ತಪ್ಪೋಗುತ್ತೆ ಈ ರಂಗೋಲಿ ಪ್ಯಾಚಸ್ ಇಡೋದ್ರಿಂದ ದೇವ್ರ ಮುಂದೆ. ಸೊ ಯಾವಾಗ ಬೇಕೋ ಆವಾಗ ನೀವು ಈಸಿಯಾಗೂ ಕೂಡ ಕ್ಲೀನ್ ಮಾಡ್ಕೋಬೋದು. ಅಮ್ಮ ಬಂದು ಈ ರಂಗೋಲಿ ಪ್ಯಾಚಸ್ನ ಲೋಟಸ್ ಮತ್ತು ಎಲಿಫೆಂಟ್ ಮತ್ತು ನಿಮ್ಗೆ ಯಾವುದು ಫ್ಲವರ್ ಇಷ್ಟ ಆಗುತ್ತೋ ಫ್ಲವರ್ ಡಿಸೈನಲ್ಲಿ ಮಾಡಿಕೊಡು ಅಂತ ಹೇಳಿದ್ರು. ಯಾಕಂದರೆ ಈ ಆಷಾಢ ಮಾಸದಲ್ಲಿ ತುಂಬ ದೇವಿ ಪೂಜೆ ನಡೆಯೋದ್ರಿಂದ ಲೋಟಸ್ ಥೀಮಲ್ಲಿ ಮಾಡಿದ್ರೆ ಒಂದು ಬ್ಲೆಸ್ಸಿಂಗ್ ಫೀಲ್ ಇರುತ್ತೆ ಅಂತ ಅವ್ರ ಥಾಟ್ ಇತ್ತು. ಅದಕ್ಕೋಸ್ಕರ ನನಗೆ ಲೋಟಸ್ ಥೀಮಲ್ಲಿ ಮಾಡೋಕ್ಕೆ ಹೇಳಿದ್ರು ಈ ರಂಗೋಲಿ ಪ್ಯಾಚಸ್. ಸೊ ಫೈನಲಿ ನಮ್ಮಮ್ಮ ಕೊಟ್ಟಿರೋ ಫಸ್ಟ್ ಟಾಸ್ಕ್ ರಂಗೋಲಿ ಪ್ಯಾಚಸ್ ಟಾಸ್ಕ್ ನಾನು ಕಂಪ್ಲೀಟ್ ಮಾಡಿದೆ. ಇದರಿಂದ ನನ್ನ ಮದರ್ ಮಲಂಗಿ ಫುಲ್ ಖುಷಿಪಟ್ಲು. ಸೊ ಈ ರಂಗೋಲಿ ಪ್ಯಾಚಸ್ನ ದೇವ್ರ ಮುಂದೆನೂ ಇಟ್ಟು ಕೂಡ ಪೂಜೆನೂ ಮಾಡಿದ್ಲು. ಸೊ ಇದು ಬಂದು ನನ್ನ ಫೈನಲ್ ಔಟ್ಪುಟ್. ನೋಡಿ ಹೇಗಿದೆ. ಕೂಡ ನಿಮ್ಮ ಮನೆಯಲ್ಲಿ ರಂಗೋಲಿ ಪ್ಯಾಚಸ್ನ ನಿಮ್ಗೆ ಬೇಕಾಗಿರೋಂತಹ ಥೀಮಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.